ಎಷ್ಟಂತ ಗಳಿಸಿ ಇಡ್ತೀಯಪ್ಪ ಸುಮ್ಮನೆ, ಮುಂದೆ ಬಿಟ್ಟು ಹೋಗುವಾಗ ಬಾಯಿ ಬಾಯಿ ಬಡ್ಕೊಂಡ್ರು ಅದು ನಮ್ಮ ಬೆನ್ನು ಬರೋದಿಲ್ಲ. ಮಣಿಯೊಳಗೆ ನಮ್ಮ ತಟ್ಟಿಯೊಳಗೆ ಎಷ್ಟು ರೊಟ್ಟಿ ಮಾಡಿ ಇಟ್ಟಿವ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ರೊಟ್ಟಿಯೊಳಗೆ ಎಷ್ಟು ಮಂದಿಗೆ ದಾನ ಮಾಡಿವ ಅನ್ನೋದು ಮುಖ್ಯ. ಅದಕ್ಕೆ ನೀವು ಒಂದು ಮಾತು ಅಂತೀರಿ ನೋಡ್ರಿವಾ, ಏನಂದ್ರೆ ಮೊದಲನೇ ರೊಟ್ಟಿ ಮನಿ ಹಿರಿ ಮಗ ತಿನ್ನಬಾರ್ದಂತ ಅಂತಾರ್ರಿ ನಿಮ್ಮ ಕಡೆ. ಮೊದಲನೇ ರೊಟ್ಟಿ ಮನಿ ಹಿರಿ ಮಗ ತಿನ್ನಬಾರ್ದಂತ ಆ ಹುಡುಗ ಬಂದ್ರೆ ಕೊಡಂಗಿಲ್ಲ. ನೀವು ನಿನಗೆ ಹಿಂದಿಗಡೆ ಕೊಡ್ತೀನಿ ಈ ರೊಟ್ಟಿ, ಅವ ತಮ್ಮ ತಿನ್ಲಿ, ಅಥವಾ ಅದನ್ನ ತಟ್ಟ್ಯಾಗ ತೆಗೆದಿಟ್ಟು ಮುಚ್ಚಿಡ್ತೀರಿ. ಹಿರಿ ಮಗ ಕೊಡಂಗಿಲ್ಲ. ಯಾಕ್ರಿ? ಕೊಟ್ರೆ ಏನಾಗುತ್ತದ ರೀ? ಏನಾಕತಿ ಆಂಬಲ್ಪ ಹಿಂದಿನ ಅವ್ರು ಹೇಳ್ಕೊತ ಬಂದಾರ, ನಾವು ಹಂಗ ಹೇಳ್ಕೊತ ಹೊಂಟೀವಿ ಅಷ್ಟೇ. ಮೊದಲನೇ ರೊಟ್ಟಿ ಮನಿ ಹಿರಿ ಮಗ ತಿನ್ನಬಾರದು ತಿನ್ನಬಾರದು ತಿನ್ನಬಾರದು. ಯಾಕೆ ತಿನ್ನಬಾರದು? ಏನದ್ರಾಗ ವಿಷ ಹಾಕಿರ್ತೀರಿ? ಇಲ್ಲ. ಮೊದಲನೇ ರೊಟ್ಟಿ ಮನಿ ಹಿರಿ ಮಗ ಅಟ್ಟ ತಿನ್ನಬಾರ್ದಂತ ಅಲ್ರಿ, ಆ ಮೊದಲನೇ ರೊಟ್ಟಿ ಮನ್ಯಾಗ ಯಾವ ಮಗನೂ ತಿನ್ನಬಾರ್ದು. ಅದನ್ನ ಆ ರೊಟ್ಟಿ ಎಲ್ಲಿಗೆ ಬರ್ಬೇಕಂದ್ರ ಮೊದಲನೇ ರೊಟ್ಟಿ ಮಠಕ್ಕೆ ಬರ್ಬೇಕಂತ ನೇಮ್ ಅದ. ಪ್ರತಿಯೊಂದು ಮನೆಯೊಳಗ ಮಾಡಿದ ಮೊದಲನೇ ರೊಟ್ಟಿ ಮಠಕ್ಕೆ ಬರ್ಬೇಕಂತ ನೇಮ್ ಐತ್ರಿ ಅವ. ಅದಕ್ಕೆ ಹಿರಿ ಮಗ ತಿನ್ನಬಾರ್ದು, ಮನ್ಯಾಗ ಯಾರೂ ತಿನ್ನಬಾರ್ದು. ಅದ ದಾಸೋಹ ಅದ, ನಮ್ಮ ಪೂರ್ವಜರು ಹಾಕಿಕೊಟ್ಟ ಪರಂಪರೆ ಅದು. ನೀವು ಅಷ್ಟು ಸರಳ ಕೊಡವ್ರ ಅಲ್ಲಂತೂ ತಿಳ್ಕೊಂಡನ ಇದನ್ನೆಲ್ಲ ಪದ್ಧತಿ ಹಾಕ್ಯಾರ ನಮ್ಮ ಹಿರಿಯರು. ಕಾರಣ ಏನು ಅಂತಂದ್ರ, ಆ ಹಿಂದೆ ನೋಡ್ರಿ ಬಾಣದ ರೊಟ್ಟಿಗಂತ ಬರ್ತಿದ್ರು ನಮ್ಮಲ್ಲಿ. ಥೋಡೆ ವರ್ಷದಿಂದ ಬಾಣದ ರೊಟ್ಟಿಗಂತ ಒಂದು ದುರುಡಿ ತಗೊಂಡು ಮ್ಯಾಲೊಂದು ಅರಿಬೆ ಹೊಚ್ಕೊಂಡು ನಿಮ್ಮ ಮನೆಗೆ ಬಾಣದ ರೊಟ್ಟಿ ಕೊಡ್ರಿ ಅಂತ ಬರ್ತಿದ್ರು. ನೀವು ಒಂದೊಂದು ರೊಟ್ಟಿ ಕೊಡ್ತಿದ್ರಿ. ಇದು ಪದ್ಧತಿ ಏನಂತಂದ್ರ, ಭಗವದ್ಗೀತೆಯೊಳಗ ಪರಮಾತ್ಮ ಹೇಳ್ಯಾನ, ಮುಂಜಾನೆ ಎದ್ದು ಕೂಡಲೇ ನೀವೇನು ಬೆಂಕಿ ಹಚ್ತಿರಲ್ಲ ಒಲಿಗೆ, ಏನು ಪುಟ ಮಾಡ್ತಿರಲ್ಲ, ಅಗ್ನಿಯನ್ನ ಉತ್ಪತ್ತಿ ಮಾಡಿ ಯಾವತ್ತೂ ನಿಮಗಾಗಿ ಅನ್ನ ಕುದಿಸಬಾರದು, ನಿಮಗಾಗಿ ಅನ್ನ ರೆಡಿ ಮಾಡಬಾರದು. ನೀವು ಮಾಡಿದ ಅನ್ನ ದಾನ ಮಾಡಲಾರದ ತಿಂದ್ರಿ ಅಂದ್ರೆ ಅದು ಅನ್ನ ತಿಂದಂಗಲ್ಲ ಅಂತ ಬರೀತಾರೆ ಗೀತೆಯೊಳಗೆ. ಅನ್ನ ತಿಂದಂಗಲ್ಲ, ಮತ್ತೇನ್ ತಿಂದಂಗಂದ್ರ ಪಾಪನೇ ತಿಂದಂಗಾಗ್ತದ ಅಂತ. ನಾವು ಮಾಡಿದ ಅಡಿಗೆಯೊಳಗೆ ಎಷ್ಟರ ಯಾಕೊಲ್ದಕತ್ತ ದಾನ ಮಾಡಬೇಕು, ಧರ್ಮ ಮಾಡಬೇಕು, ಪುಣ್ಯ ಮಾಡಬೇಕು. 12ನೇ ಶತಮಾನದ ಬಸವಣ್ಣನವರು ಪ್ರತಿನಿತ್ಯ ಎಷ್ಟು ಮಂದಿಗೆ ದಾಸೋಹ ಮಾಡಿಸ್ತಿದ್ರಂದ್ರ ಲಕ್ಷದ ಮೇಲೆ 96,000 ಜಂಗಮರಿಗ್ರಿ. ಎಟ್ರಿ? ಲಕ್ಷದ ಮೇಲೆ 96,000 ವರ್ಷಕ್ಕೊಮ್ಮೆ ಅಲ್ರಿ, ಪ್ರತಿನಿತ್ಯ ದಾಸೋಹ ಅವ್ರ ಮನ್ಯಾಗ. ಪ್ರತಿ ದಿವಸ ದಾಸೋಹ ಲಕ್ಷದ ಮೇಲೆ 96,000 ಮಂದಿಗೆ. ನೋಡ್ರಿ ಹೆಂಗದ. ಬರೇ 4,000 ಕಡಿಮೆ 2 ಲಾಖ ಅಂದ್ರ ಲಕ್ಷದ ಮೇಲೆ 96,000 ಮಂದಿ ಅಂದ್ರ ಬರೇ 4,000 ಕಡಿಮೆ 2 ಲಾಖ ಮಂದಿಗೆ ದಿವಸ ದಾಸೋಹ ನಡೆಸ್ತಿದ್ರು ಬಸವಣ್ಣವರು. ನೀವೆಷ್ಟು ಮಂದಿಗೆ ಮಾಡ್ತೀರಿವ? ಎಷ್ಟು ಮಂದಿಗೆ ಮಾಡ್ತೀರಿ? ಇಲ್ಲ. ಪ್ರಕೃತಿ ಕಲಿಸ್ತದ ನಮಗ. ನಮ್ಮ ಮಣಿ ಮುಂದಿನ ಹಚ್ಚಿದ ಗಿಡ ಪ್ರಕೃತಿ ಕಲಿಸ್ತದ ದಾನ ಮಾಡಕ್ರಿವ. ದಾಸೋಹಕ್ಕ ಬಸವಣ್ಣವರು ನಿಮ್ಮ ಮಣಿಗೆ ನಿಮ್ಮ ಹಿರಿಯ ಯಾರನ್ನಾರ ಒಬ್ಬರನ್ನ ಮುಂಜಾನೆ ಬೆಳಗ್ಗೆ ಒಂದಿಬ್ಬರನ್ನ ದೋಸ್ತರನ್ನ ಕರ್ಕೊಂಡು ಬಂದು ಚಾ ಮಾಡು, ಮಧ್ಯಾಹ್ನ ಒಂದಿಬ್ಬರನ್ನ ಕರ್ಕೊಂಡು ಬಂದು ಊಟಕ್ಕೆ ಮಾಡು, ಮತ್ತು ಸಂಜೆ ಮಾಡಿ ಒಂದು 4-5 ಮಂದಿನ ಕರ್ಕೊಂಡು ಬಂದಂದ್ರ ಅವ್ರನ್ನಲ್ಲಿ ಕುಂಡಿಸಿದಾಗ ನೀ ಅಡಿಗೆ ಮನ್ಯಾಗ ನಿಂತು ಏನ್ ಮಾಡ್ತೀವ? ಗಂಡಗ ಒಂದಿಟ ಒಳಗೆ ಬಾಯ್. ಹೌದಿಲ್ಲ? ಗಂಡಕ್ಕೆ ಕರಿತೀರಿ, ಒಂದಿಟ ಒಳಗೆ ಬಾ. ಅವ ಹಿಗ್ಗಿ ಸತ್ತು ಬರ್ತಾನೆ. ಏನಂತ? ಬುದ್ಧಿ ಅದ ನಿನಗ? ಗಂಡಗ ಬುದ್ಧಿ ಅದ? ಯಾಕ? ಇದೇನಂತ ಮಾಡಿ ಇದನ್ನೇನು ಶರಣಪ್ಪನ ಮಠ ಮಾಡಿ ಇದನ್ನೇನು ದಾಸೋಹ ಮನಿ ಮಾಡಿ ಇದನ್ನ ದಿವಸ ಹೊತ್ತೊಂಡ್ರೆ ಮಾಡೋರು ಯಾರು, ತೊಳೆಯವ್ರು ಯಾರು?
ಇದ ಒಮ್ಮೆ ಕರ್ಕೊಂಡು ಬಂದದಿ, ಇನ್ನೊಮ್ಮೆ ಕರ್ಕೊಂಡು ಬಂದೆ ಅಂದ್ರೆ ಅವ್ರಿಗಲ್ಲ ನಿನಗೂ ಇಲ್ಲ. ನಮ್ಮ ದಾಸೋಹ ಪದ್ಧತಿ ಇದು. 12ನೇ ಶತಮಾನದೊಳಗೆ ಬಸವಣ್ಣನವರು ಹೆಂಗ ವ್ರತ ಮಾಡಿರ್ಬೇಕು? ಕೊಡ್ಬೇಕ್ರಿ ಅವ್ವ. ಸಂಪತ್ತಿಗೆ ಯಾವಾಗ ಕಿಮ್ಮತ್ತು ಬರ್ತದ ಅಂದ್ರ ನೋಡ್ರಿ ಎಷ್ಟು ಮಜಾ ಅದ. ನಿನ್ನ ಮಣಿಯೊಳಗ ನಿನ್ನ ಟ್ರೆಜರಿ ಒಳಗ 1 ಕೋಟಿ ರೂಪಾಯಿ ಅದಾವಂತಂದ್ರು ಇಲ್ಲಿ ಮೈಕಿನ್ಯಾಗ ಒದರಿ ಒಬ್ರು ಹೇಳಂಗಿಲ್ಲ. ಇಂಥ ಸಾಹುಕಾರನ ಮನ್ಯಾಗ ಟ್ರೆಜರ್ಯಾಗ 1 ಕೋಟಿ ರೂಪಾಯಿ ಅದಾವಂತ ಯಾರು ಹೇಳಂಗಿಲ್ಲ. ಬರೇ 100 ರೂಪಾಯಿ ಪಟ್ಟಿ ಬರಸ್ರಿ, ನಿನ್ನ ಹೆಸರು, ನಿನ್ನ ಗಂಡನ ಹೆಸರು, ನಿನ್ನ ಅಡ್ಡ ಹೆಸರು, ನಿನ್ನ ಮಕ್ಕಳ ಹೆಸರು ಹೇಳಿ ಇಂಥವ್ರು 100 ರೂಪಾಯಿ ಕೊಟ್ಟಾರಂತ ಮಂದ್ಯಾಗ ಹೇಳ್ತಾರ್ರಿ. ಇಲ್ಲೇ 100 ರೂಪಾಯಿ ಹೆಚ್ಚೋ ಏನು 1 ಕೋಟಿ ಹೆಚ್ಚೋ? ಬರೇ 100 ರೂಪಾಯಿ ಕೊಟ್ಟದಕ್ಕ ಎಷ್ಟು ಕಿಮ್ಮತ್ತದ ನೋಡ್ರಿ. ಅಂದ್ರೆ ಸಂಪತ್ತಿಗೆ ಯಾವಾಗ ಕಿಮ್ಮತ್ತು ಬರ್ತದಂದ್ರ ನಾವು ಅದನ್ನ ಬಳಸಿದಾಗ ಕಿಮ್ಮತ್ತು ಬರ್ತದ. ಟ್ರೆಜರಾಗಿ ಇಟ್ಟಿ ಅಂದ್ರ ನೀ ಮಲ್ಕೊಂಡಾಗ, ನಿದ್ದಿಗತ್ತಿದಾಗ, ಕೀಲಿ ಹಾಕಿ ಎಲ್ಲರೂ ಹಾದಾಗ ಯಾವಾರ ಒಮ್ಮೆ ಅಟ್ಟು ಎಲ್ಲ ಗಪ್ ಏನ್ ಮಾಡ್ತೀರಿ? ವಸ್ತುಗಳಿಗೆ ಕಿಮ್ಮತ್ತು ಯಾವಾಗ ಬರ್ತದಂತಂದ್ರೆ ಅವುಗಳನ್ನು ಬಳಸಿದಾಗ ಅವತರ ಮಹತ್ವ ಗೊತ್ತಾಗ್ತದೆ. ಒಬ್ಬ ಹೆಣ್ಮಗಳು ಭಾಳ ಜಿಪುಣಿದ್ಲಂತ್ರಿ. ಹೆಣ್ಮಕ್ಳು ಜಿಪುನು ಬಾಡ್ರಿ. ಮತ್ತು ನೀವಲ್ರಿ, ನಮ್ಮ ಕಡೆ ಮಂದಿ ನೀವೆಲ್ಲ ದಾನ ಧರ್ಮ ಪುಣ್ಯ ಪರೋಪಕಾರ ಎಲ್ಲ ಮಾಡ್ತೀರಿ. ನೀವು ನಮ್ಮ ಕಡೆ ಮಂದಿ ಭಾಳ ಜಿಪುನು. ಒಬ್ಬ ಹೆಣ್ಮಗಳು ತುಪ್ಪದ ಮ್ಯಾಗ ಭಾಳ ಪ್ರೀತಿ ಇದ್ಲಂತ್ರಿ. ಈ ಹೆಣ್ಮಕ್ಳು ಹಾಲು ಮ್ಯಾಗಿನ ಕೆನಿ ಮ್ಯಾಲ, ತುಪ್ಪದ ಮ್ಯಾಗ, ಸಾಂಬಾರು ಮಾಡಿದ್ರ ಅದರ ತಳಗಿನ ಬ್ಯಾಳಿ ಮ್ಯಾಲ ಉಣ್ಣಕ್ಕೂ ಭಾಳ ಶಾಣ್ಯಾರ್ರಿ ನಮ್ಮ ಅವುಗಳು. ಗಂಡ್ಮಕ್ಳಕ್ಕಿಂತ ಎಟ್ರ ಯಾಕೋದಕ್ಕೆ ಹೆಚ್ಚ ಉಂತಿರತ್ತೀರವ ನೀವು. ನನಗೇನು ಗೊತ್ತಿಲ್ಲ, ಸುಮ್ಮನೆ ಯಾರೋ ಒಬ್ರು ಹೇಳಿದ್ದು ಕೇಳಿನ. ಅದಕ್ಕೆ ಪದ್ಧತಿ ಐತಿ ನೋಡ್ರಿ. ಏನಂದ್ರೆ ಯಾರ್ಯಾರು ಗಂಡ್ಮಕ್ಳಿದ್ರಿ ಎಲ್ಲ ಉಂಡು ಹೋಗ್ಬರ್ರಿ ನೀವು. ಯಾಕಂದ್ರೆ ನಾವು ಉಂಡಿವಿ ಅಂದ್ರೆ ಏನು ಉಳಿಯಂಗಿಲ್ಲ ಮನ್ಯಾಗ. ಎಲ್ಲ ಹಣ್ಣು ಖಾಲಿ, ಸಾರು ಖಾಲಿ, ತಟ್ಟಿ ಖಾಲಿ, ಎಲ್ಲ ಖಾಲಿ ಆಗ್ತದ. ಯಾರ್ಯಾರು ಗಂಡ್ಮಕ್ಳಿದ್ರಿ ಬಂದು ನೀವು ಮೊದಲು ಉಂಡು ಹೋಗ್ಬರ್ರಿ. ಎಲ್ಲ ಗಂಡ್ಮಕ್ಳು ಉಂಡು ಆದ ನಂತರ ನಮ್ಮ ಅವು ನಡ್ಬರ್ಕ ಅಡಿಗೆ ಮನ್ಯಾಗ ಕುಂತ ತಟ್ಟಿ ಮುಂದಿಟ್ಟುಕೊಂಡು, ಯಾಕಂದ್ರೆ ಬಡ ಬಡ ತಗೊಂಡದ್ ಯಾರಿಗೆ ಗೊತ್ತಾಗಬಾರ್ದಲ್ಲ, ಎಷ್ಟು ತಗೊಂಡ ನೋಡುದು ಲೆಕ್ಕ ಹತ್ತಬಾರ್ದು. ಮುಂದೆ ತಟ್ಟಿ, ಮುಂದೆ ಕಾರ್ಬೇಳೆ ಗಡಿಗೆ, ಮುಂದೆ ಪಲ್ಯದ ಗಡಿಗೆ, ನಂತರ ಹಣ್ಣು ಎಲ್ಲ ಇಟ್ಕೊಂಡು ಹಂಗ ಸಣ್ಣಂಗೆ ತಾಸು ಗಂಟ್ಲೆ. ಹೌದಿಲ್ರಿ? ಕಾರಣ ಏನು ಅಂತಂದ್ರೆ ಊಟದ ಮ್ಯಾಗ ನಮ್ಮವುಗಳು ಭಾಳ ಪ್ರೀತಿ. ಆ ಹೆಣ್ಮಗಳು ತುಪ್ಪದ ಮ್ಯಾಗ ಒಟ್ಟ ತುಪ್ಪ ಯಾರಿಗೂ ನೀಡತ್ತಿದ್ದಿಲ್ಲ ಅಂತರಕ್ಕೆ. ಹಿಂದಿನ ಮಂದಿರ ಈಗಿನ ಗತೆ ಎಲ್ಲ ಸಿಸ್ಟಮೆಟಿಕ್ ಇದ್ದಿದ್ದಿಲ್ಲ. ತುಪ್ಪ ದೊಡ್ಡ ಬಾಟ್ಲಾಗ ಹಾಕಿಡ್ತಿದ್ರಂತ ನಮ್ಮ ಹಿಂದಿನ ಮಂದಿ. ತುಪ್ಪ ಬಾಟ್ಲಾಗ ಹಾಕಿಡ್ತಿದ್ರು, ಅಟ ತಿಂತಿದ್ರು. ಅದನ್ನು ನೀಡು ಪದ್ಧತಿ ಹೆಂಗಂದ್ರೆ ಹಾಕಿದ ಅಜ್ಜಿದು ಆ ಅತ್ತಿದು ಚೂಜಿಲೆ ನೀಡ್ತಿದ್ಲ ತುಪ್ಪ. ಅಂದ್ರೆ ಭಾಳ ಯಾರಿಗೂ ಹೋಗಬಾರ್ದು, ಚೂಜಿಲಿ ತುಪ್ಪ. ಒಂದು ಬಾಟ್ಲಿ ತುಂಬಿತ್ತತ್ರಿ, ಅದು ದೊಡ್ಡ ಬಾಟ್ಲಿ ತುಂಬಿತ್ತು. ಆ ಬಾಟ್ಲಿ ತುಪ್ಪದೊಳಗ ಆ ಅಜ್ಜಿವು 6 ಬಾಣೆತನ, ಸೊಸಿವು 3 ಬಾಣೆತನ ಆದ್ರೂ ಅದು ಇನ್ನ ತುಂಬೆ ಇತ್ತಂತ್ರಿ. ಮತ್ತ ಚೂಜಿಲೆ ಹಾಕಿದ್ರೆ ಅದೆಂದ ಖಾಲಿ ಆಕತಿ. ಹಿಂಗದ್ರಾಗ ಎದ್ದುದ್ರೆ ಚೂಜಿ ತೆಗಿಯೋದು, ಹೋಳಿಗೆ ಹುಗ್ಗಿಗೆ ಅನ್ನಕ್ಕೆ ಹಿಂಗೆ ಒರಿಸ್ಬಿಡೋದು. ಇಟ್ಟು ಶಾಣೆ ಹಾಕಿ ಒಂದಿನ ಹಾಕಿ ಮಣಿಗೆ ಹಳೆಯ ಬಂದಂತ್ರಿ. ಹಳೆಯನ ಮ್ಯಾಗ ಭಾಳ ಪ್ರೀತಿ ಅತ್ತಿಗಳು. ಹಳೆಯನ ಮ್ಯಾಗ, ಮಗಳ ಮ್ಯಾಗ, ಮಗಳ ಮಕ್ಕಳ ಮ್ಯಾಗ. ಮಗಳ ಮಕ್ಕಳು ಬಂದ್ರೆ ನೋಡ್ಬೇಕ್ರಿ, ಇಲ್ಲಿ ಮಗನ ಮಕ್ಕಳು ಓಡಾಡ್ತಿರ್ತಾವೆ, ದಾದ ಇಲ್ಲೋ ಹೋಗ್ರ. ಮಗಳ ಮಗ ಬಂದ ಅಂದ್ರೆ ಅವಾಗ ಅದನ್ನ ಕೊಡಿಸಿ, ಇದನ್ನ ಕೊಡಿಸಿ, ಪ್ಯಾಂಟ್ ಕೊಡಿಸ್ರಿ, ಅಂಗಿ ಕೊಡಿಸ್ರಿ, ತಗೊಳ್ದು ಎಟ್ಟು ಮುದ್ದು, ಏನು ಸುದ್ದಿ. ಮಗಳ ಮಕ್ಕಳು ಯವ್ವ ಸಮಾನಂಗಿ ನೋಡ್ಬೇಕು. ಎಲ್ಲಾನು ಭೇದ ಭಾವಗಳು ಎಂದೂ ಇರಬಾರ್ದು. ಹಳೆ ಬಂದ ಕೂಡಲೇ ನಮ್ಮ ಅವ್ಗ ಅತ್ತಿಗೆ ಮನಗಂಡ ಹುರುಪು ಕುಣ್ಯಾಕ ಚಾಲು ಅಂತ್ರಿ. ಅತ್ತಿ ಕುದುರೆ ಮ್ಯಾಗ ಬಂದಂತ್ರಿ ಹಳೆಯ
ಬಾಗಲ ಮುಂದೆ ಬಂದು ನಿಂತು ಕೂಡಲೇ ಅತ್ತಿಗೆ ಇಷ್ಟು ಹಿಗ್ಗಾಯ್ತು, ನನ್ನ ಹಳೆಯ ಕುದುರೆ ಮ್ಯಾಗ ಬಂದಾನಂತ ತಿಳ್ಕೊಂಡು ಒಂದು ಸವಣ ಖುಷಿಯೊಳಗೆ ಕುಣ್ಯಾಕ ಹತ್ತಿದ್ಲು. ಹಳೆಯ ಕೇಳ್ದ, ಅತ್ತಿ ಕುದುರೆ ಎಲ್ಲಿ ಕಟ್ಲಿ ಅಂದ. ಅಕ್ಕಿ ಅಂದ್ಲು, ಖುಷಿಯೊಳಗೆ ಏನು ಹೇಳ್ಬೇಕು ಅನ್ನೋದು ತಿಳಿಲಾರಕ್ಕ, ಕಟ್ ನನ್ನ ಟೊಂಕಕ್ಕ ಅಂದ್ಲಕ್ಕಿ, ಕಟ್ ನನ್ನ ಟೊಂಕಕ್ಕ. ಒಳಗೆ ಕರ್ಕೊಂಡು ಹೋದ ನಂತರ ಹಳ್ಯಾ ಬಂದಾನ ಅಂದ ಕೂಡಲೇ ಹೋಳಿಗೆ ಮಾಡಿದ್ಲು, ಹುಗ್ಗಿ ಮಾಡಿದ್ಲು, ಶಾಂಡಿಗೆ ಕರೆದ್ಲು. ಆ ನಂತರ ಏನು ಒಂದ ಎರಡ ಎಲ್ಲ ಮಾಡಿದ್ಲು. ಬೀಗರು ಬಂದ್ರೆ ಅಟ್ಟೆಲ್ಲ ಮಾಡತ್ತೀರಿ ಅವ. ಅದ ಸ್ವಾಮಿಗಳು ಬಂದರೆ ಏನು ಅಟ್ಟು ಸಕ್ಕರೆ ತಗೊಂಡ್ರೆ ನಡೀತೈತ್ರಿ ಅಪ್ಪ, ಕ್ವಾಟ್ರೆ ಮತ್ತು ಅದು ಓಡ್ತತೆ ಮತ್ತೇನತ್ರಿ. ಸುಮ್ಮಂದಿಟ್ಟು ಮಾಡಿ ಏನಾರು ಮಾಡಿ ಕಳಿಸ್ಬಿಡು ಸ್ವಾಮಿಗಳಿಗೆ. ಬೀಗರಿಗೆ ಎಲ್ಲ ಮಾಡು. ಅದಕ್ಕೆ ಶರಣರು ಹೇಳ್ತಾರ್ರಿ ಅವ, ಬೀಗರುಂಬುವ ದಿನದಿ ಯೋಗಿ ಮನೆಗೆ ಬಂದರೆ ಬೀಗರಿಗೆ ನೀಡಿ ಯೋಗಿಗೆ ಇಲ್ಲೆಂದರೆ ಕಾಗೆಯ ಜನ್ಮ ಸರ್ವಜ್ಞ. ಮುಂದೆ ಕಾಗಾಗಿ ಹುಡ್ತೀರಂತ. ಬೀಗರಿಗೆ ನೀಡಿ, ಬೀಗರು ಬಂದಾರ, ಅಡಿಗೆ ಮಾಡಿರಿ, ಅಂತದ್ರೊಳಗೆ ಒಬ್ಬ ಯೋಗಿ ಬಂದು ನಿಂತಾನ. ಯವ್ವಾ 3 ದಿವಸ ಆಯ್ತು ಊಟ ಇಲ್ಲ, ಒಂದು ತಣ್ಣ ನೀಡಂದ ಕೂಡಲೇ ನೀಡ್ತೀರಿ ಯಾರ? ನಮ್ಗೆ ಹೆಚ್ಚಾಗ್ಯದ, ಬೀಗರು ಬಂದಾರ, ಹೋಗ್ ಮುಂದಕ್ಕೆ ಹೋಗಿ ಮತ್ತ ಬಾ. ಅದಕ್ಕೆ ಸರ್ವಜ್ಞಂದ ಬೀಗರುಂಬುವ ದಿನದಿ, ಬೀಗರು ಉಣ್ಣು ಟೈಮದೊಳಗೆ ಯೋಗಿ ಮನೆಗೆ ಬಂದರೆ ಬೀಗರಿಗೆ ನೀಡಿ ಯೋಗಿಗೆ ಇಲ್ಲೆಂದರೆ ಕಾಗೆಯ ಜನ್ಮ ಸರ್ವಜ್ಞ. ಮುಂದಿನ ಜನ್ಮದೊಳಗೆ ಯಾರ್ಯಾರು ಹಿಂಗೆ ಮಾಡಿರ್ತೀರಿ, ಕಾಗಿ ನೋಡಿರಿಲ್ಲ, ಬೆಳ್ಳಗ ಇರ್ತಾವಲ್ಲ. ಏನ್ರಿ ಸ್ವಾಮಿ ಕಾಗಿಯಾರ ನೋಡಿಲ್ಲ ನೀವು? ಬೆಳ್ಳಗ ಎಲ್ಲಿರ್ತಾವ? ಕರ್ರಗ ಇರ್ತಾವ ಕಾಗಿ. ಯಾರ ಮನೆ ಮೇಲಾರ ಕೂತ ಒಂದು ಸಾರಿ ಕಾ ಅಂದ್ರೆ 10 ಕಲ್ಲು ಬಿದ್ದು ಅದಕ್ಕೆ. ಯಾಕಂದ್ರ ನಿಮ್ಗೆ ಗೊತ್ತಿರ್ಬೇಕ್ರಿ, ಸರ್ವಜ್ಞ ಕವಿ ಕಾಗಿನ ಯಾಕಂದ ನನ್ಗೆ ಗೊತ್ತೇನ್ರಿ? ಬೀಗರು ಬಂದಾಗ ನೀಡಿ ಯೋಗಿಗೆ ನೀಡ್ಲಿಲ್ಲ ಅಂದ್ರ ಕಾಗಿಯಾಗಿ ಹುಟ್ಟ್ರಂತ ಯಾಕೆ ಹೇಳಿದ್ರಿ? ನಾಯಾಗಿ ಹುಟ್ಟು ಅನ್ಬೇಕಾಗಿತ್ತಲ್ಲ, ನರಿಯಾಗಿ ಹಂದಿಯಾಗಿ ಕಾಗಿನ ಯಾಕಂದಾನಂದ್ರ ಕಾಗಿ ಭಾಳ ಶ್ರೇಷ್ಠರಿ ಅವ. ಅದಕ್ಕೆ ಶರಣರು ಹೇಳ್ತಾರಲ್ಲ, ಕಾಗೆಯೊಂದು ಅಗುಳ ಕಂಡರೆ ಕರೆಯದೆ ತನ್ನ ಬಳಗವನ್ನೆಲ್ಲ. ಕಾಗಿ ಒಂದು ಮಾಂಸದ ತುಂಡನ್ನು ನೋಡಿತು ಅಂದ್ರ, ಕಾಗಿ ಯಾರ ತೀರ್ಕೊಂಡಾಗಿಟ್ಟಿರ್ತಕ್ಕಂಥ ಪಿಂಡದ ಅನ್ನವನ್ನು ನೋಡಿತು ಅಂದ್ರೆ ಅದು ಒಂದ ಎಂದೂ ತಿನ್ನಂಗಿಲ್ಲ. ಆ ಆಹಾರವನ್ನು